ಆಲ್ರೆಡಿ 2026 ಜನವರಿ ಬರ್ತಿದೆ. ಎಲ್ಲರೂ ಏನು ಮಾಡ್ತಾರೆ, ಪಾರ್ಟಿ. ಯಾಕಂದರೆ ಚಂದ್ರ ಶನಿ ವ್ಯಯಸ್ಥಾನದಲ್ಲಿರೋದ್ರಿಂದ ಏನಾದರೂ ಪಾರ್ಟಿ ಮೋಜು ಮಸ್ತಿ ಅಂತ ಇದ್ದರೆ ಅದರಲ್ಲೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಮೇಷರಾಶಿಯವರು. ಆ ಥರ ಒಂದು ಪಾರ್ಟಿಯಲ್ಲಿ ಹೋಗಿ ಲೇಟ್ ನೈಟ್ ಆಗಿ ಏನಾದರೂ ಸಣ್ಣ ಸಣ್ಣ ಇನ್ಸಿಡೆಂಟು ದೊಡ್ಡದಾಗುವಂಥ ಚಾನ್ಸಸ್ ಇರುತ್ತೆ. ಮೇಷರಾಶಿಯವರು ಎಲ್ರಿಗೂ ಕೂಡ ಹೇಳೋದು ಇಷ್ಟೇ, 2026 ಬರ್ತಿದೆ ಅಂತ. ಯಾಕಂದರೆ ಚಂದ್ರ ಶನಿ ವ್ಯಯಸ್ಥಾನದಲ್ಲಿ ಇದ್ದಾಗ, ಶನಿ ಆಲ್ರೆಡಿ ವ್ಯಯಸ್ಥಾನ, ಅದು ಚಂದ್ರ ಕೂಡ ಸುಖಸ್ಥಾನಾಧಿಪತಿ 4ಕ್ಕೆ ಬಂದು 3ನೇವನು 6ನೇವನು ಬುಧ ಗ್ರಹ 8ನೇ ಮನೆಗೆ ಬಂದಿರೋದು ತುಂಬ ಡೇಂಜರಸ್ ಆಗಿರುತ್ತೆ. ಹಾಗಾಗಿ ಏನೆಲ್ಲ ನಿಮ್ಮ ಒಂದು ಏನು ನೀವು ಹಾಕ್ಕೊಂಡಿರ್ತೀರ ಅದನ್ನು ಸ್ವಲ್ಪ ಲಿಮಿಟಲ್ಲಿ ಇಟ್ಕೊಳ್ಳಿ. ಯಾರ ಹತ್ರನೂ ಜಗಳ ಮಾಡ್ಕೊಳ್ಬೇಡಿ. ಅತಿಯಾದ ಮದ್ಯಪಾನ ಕೂಡ ಎಲ್ಲೋ ಒಂದು ಕಡೆ ಮೇಷರಾಶಿಯವ್ರನ್ನ ಈ ಒಂದು ಜಗಳಕ್ಕೆ ತಂದುಬಿಡುತ್ತೆ. ಸೊ ಹಾಗಾಗಿ ಬೇರೆಯವ್ರ ಜೊತೆ ಸಣ್ಣ ಮಾತಾಡೋದು, ಮದ್ಯಪಾನದಿಂದ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು, ಇವೆಲ್ಲ ಆಗುತ್ತೆ. ಯಾಕಂದರೆ ಅಪಮಾನ ಅವಮರ್ಯಾದೆ ಕೂಡ ಆಗುತ್ತೆ. ಹಾಗಾಗಿ ಮೇಷರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕು. ನಿಮ್ಮ ಒಂದು 3 ದಿನ ಅಂದರೆ ಜನವರಿ 1ನೇ ತಾರೀಕುವರೆಗೂ ನಿಮಗೆ ಟೈಮ್ ಚೆನ್ನಾಗಿಲ್ಲ. ಹಾಗಾಗಿ ಮೇಷರಾಶಿಯವರು ಎಷ್ಟು ಕೇರ್ಫುಲ್ ಆಗಿದ್ದರೆ ಅಷ್ಟು ಒಳ್ಳೆಯದು. ಈ 2025 ಈ ಕೊನೆಯ ಒಂದು 3 ದಿನ ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಮತ್ತು ವೃಷಭ ರಾಶಿ ಅಂತ ಬಂದಾಗ ನೋಡಿ, ರಾಶಿಯಾಧಿಪತಿ ಶುಕ್ರ 8ನೇ ಮನೆಯಲ್ಲಿರ್ತಾರೆ. ಮತ್ತು ಅಲ್ಲಿ ರಾಶಿಯಾಧಿಪತಿ ಶುಕ್ರ, ಕುಜ, ಸೂರ್ಯ, ಬುಧ ಎಲ್ಲ ಗ್ರಹಗಳು ಒಟ್ಟಿಗೆ ಸೇರಿರ್ತಾರೆ. ಸೊ ಒಟ್ಟಿಗೆ ಸೇರಿರೋದು ಮುಖ್ಯ ಅಲ್ಲ, 8ನೇ ಮನೆ ಅಂದರೆ ಅಷ್ಟಮಕ್ಕೆ ಬಂದಿರೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಮತ್ತು ನೋಡಿ ಏನಪ್ಪ ಅಂತಂದರೆ, ಇವಾಗ ಮಕರ ರಾಶಿ ಅಂತ ಹೇಳಿದೆ ನೋಡಿ, ಸುದೀಪ್ ಅವ್ರದ್ದು ಕೂಡ ಮಕರ ರಾಶಿ, ದರ್ಶನ್ ಅವ್ರದ್ದು ಕೂಡ ಮಕರ ರಾಶಿ ಆಗಿರುತ್ತೆ. ಏನು ಅಂತಂದರೆ, ಏನಾದರೂ ಒಂದು ಮಾತು, ನಮ್ಮ ಮಾತಿನಲ್ಲಿ ನಮಗೆ ಏನಾದರೂ ಒಂದು ಕಾಂಟ್ರವರ್ಸಿ ನಡೀತಾನೆ ಇರುತ್ತೆ, ಅವಮರ್ಯಾದೆಯಾಗೋದು, ಅಥವಾ ಒಂದು ಸಣ್ಣ ಒಂದು ಮಾತು ಎಲ್ಲೋ ಒಂದು ಕಡೆ ಜಗಳಕ್ಕೆ ಹೇಳ್ಕೊಂಡು ಹೋಗೋದು. ಅದರಲ್ಲೂ ಶನಿ ಮತ್ತು ಚಂದ್ರ ಒಟ್ಟಿಗೆ ಸೇರಿದಾಗ ಈ 3 ದಿನ ಕೂಡ ಇದೇ ಒಂದು ಕಾಂಬಿನೇಷನಲ್ಲಿ ಇರುತ್ತೆ. ಸೊ ಈ 3 ದಿನ ಕೂಡ ವೃಷಭ ರಾಶಿಯವರು ಕೂಡ ತುಂಬ ಕೇರ್ಫುಲ್ ಯಾಕಂದರೆ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಅಂದರೆ ಅಷ್ಟಮಕ್ಕೆ ಎಲ್ಲ ಗ್ರಹಗಳು, 3 ಗ್ರಹಗಳು, ಶುಕ್ರ, ಕುಜ, ಸೂರ್ಯ, ಬುಧ, ಈ 4 ಗ್ರಹಗಳು ಕೂಡ ವೃಷಭ ರಾಶಿಯವರ ರಾಶಿಯಾಧಿಪತಿ ಶುಕ್ರ ಕೂಡ ಅಷ್ಟಮಕ್ಕೆ ಬರ್ತಾನೆ. ಸೊ ಇಲ್ಲೇನಪ್ಪ ಆಗುತ್ತೆ ಅಂತಂದರೆ, ಶತ್ರುಗಳು ಜಾಸ್ತಿ ಆಗ್ತಿರ್ತಾರೆ. ನಾವೇನೋ ಒಂದು ಮಾಡಿದ್ರೆ ನಮ್ಮನ್ನು ಹುಡುಕಿ ಇನ್ನೇಂದ್ರಲ್ಲೋ ಸಿಕ್ಕಿಸೋ ಅಂಥ ಶತ್ರುಗಳು ಜಾಸ್ತಿ ಇರ್ತಾರೆ. ಹಾಗಾಗಿ ವೃಷಭ ರಾಶಿಯವರು ಕೂಡ ಏನಕ್ಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ಎಲ್ಲರೂ 2025 ಲಾಸ್ಟು, ಎಲ್ಲರೂ ಇವಾಗೆಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ, ಪಾರ್ಟಿ ಅದು ಇದು ಅಂತ ಸ್ವಲ್ಪ ಹೊರಗಡೆ ಓಡಾಡೋದಿದೆ ಈ ಟೈಮಲ್ಲಿ. ಯಾಕಂದರೆ ನಿಮ್ಮ ಗ್ರಹಗತಿಗಳು ಕೆಟ್ಟಾಗ ಏನು ಬೇಕಾದರೂ ಆಗುತ್ತೆ. ಸೊ ಈ 2025 ಕೊನೆಯ ಒಂದು 3 ದಿನ ಇದೇ ರಿಸಲ್ಟ್ ಇರುತ್ತೆ. ಹಾಗಾಗಿ 1ನೇ ತಾರೀಕು ಕೂಡ ನಿಮಗೆ ಅನ್ವಯಿಸುತ್ತೆ. ಮತ್ತು ತಾಯಿಯ ಆರೋಗ್ಯ ಸಮಸ್ಯೆ ಕೂಡ ಏರುಪೇರಾಗುತ್ತೆ ವೃಷಭ ರಾಶಿಯವರಿಗೆ. ತಾಯಿಯ ಆರೋಗ್ಯ ಸಮಸ್ಯೆಯನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ನಿಮ್ಮ ಫ್ರೆಂಡ್ಸು ಆಪ್ತರು ಯಾರಿರ್ತಾರೆ ಅವರು ಕೂಡ ನಿಮಗೆ ಶತ್ರುಗಳಾಗ್ಬೋದು. ಯಾಕಂದರೆ ಚಂದ್ರ ವ್ಯಯಸ್ಥಾನದಲ್ಲಿದ್ದು 4ನೇ ಅಧಿಪತಿ, 4ನೇ ಮನೆಯಲ್ಲಿ ಕೇತು ಇದ್ದು ವೃಷಭ ರಾಶಿಯವರಿಗೆ, ಮತ್ತು ರಾಶಿಯಾಧಿಪತಿ ಆಗಿರ್ಬೋದು. ಮತ್ತು 12ನೇ ಮನೆ ಕುಜನೂ ಕೂಡ ನಿಮಗೆ ಕೆಟ್ಟಿದ್ದಾನೆ.